ಅವನು ಸಿಂಪಲ್ ಆಗಿ ಕಾರ್ ತೆಗ್ದಿರ್ತಾನೆ, ಮಾರ್ಕೆಟ್ ಕಡೆ ಹೊರಟಿರ್ತಾನೆ. ಆಮೇಲೆ ಮುಂದುವರಿಸಿ. ವಿರಾಜ್ ಕಶ್ಯಪ್ ಸರ್, ಸದ್ಯ ಬಂದ್ರಲ್ಲ, ನೀವಂತೂ ನನ್ನ ಕ್ಷಮಿಸೋದೇ ಇಲ್ಲ ಅಂತ ಅನ್ಕೊಂಡಿದ್ದೆ. ಸುಲ್ತಾನ ನೋಡಿ ಅವನು ಮಾತಾಡಿದ್ ಕೇಳಿ ಸುರಭಿಗೆ ಸಖತ್ ಕರೆಂಟ್ ಶಾಕ್ ಕೊಟ್ಟಂಗಾಗಿರುತ್ತೆ. ಅಷ್ಟು ದೊಡ್ಡ ಅಂಡರ್ ವರ್ಲ್ಡ್ ಡಾನ್ ಸುಲ್ತಾನ್ಗೆ ಈ ನಾಲಾಯಕ್ ಹತ್ರ ಏನ್ ಮಾತಾಡೋದಿದೆ? ನಿಮ್ ಫ್ರೆಂಡ್ ತಂದೆಯವ್ರ ಕಾರ್ಯಕ್ಕೆ ಎಲ್ಲಾನು ತಯಾರಾಗಿದೆ. ದೊಡ್ಡ ದೊಡ್ಡ ಪುರೋಹಿತರು, ಆಪ್ತ ಬಿಸ್ನೆಸ್ ಮ್ಯಾನ್ಗಳು ಎಲ್ರೂ ಕರೆದಿದ್ದೀನಿ. ಆದರೆ ನೀವು ಇದನ್ನೆಲ್ಲ ನಂಗೋಸ್ಕರ ಯಾಕೆ ಮಾಡ್ತಿದ್ದೀರಾ? ಫಸ್ಟ್ ಆಫ್ ಆಲ್ ನಾನು ಯಾಕೆ ನಿಮ್ಮನ್ನ ಕ್ಷಮಿಸ್ಬೇಕು? ನೀವು ಇವತ್ತಿಗೂ ಅಷ್ಟೇ ತಮಾಷೆ ಮಾಡ್ತೀರಾ. ನಂಗಂತೂ ಒಂದು ಅರ್ಥ ಆಗ್ತಿಲ್ಲ ಏನು ನಡೀತಿದೆ ಇಲ್ಲಿ ಅಂತ. ನೀವು ಒಳಗೆ ಬನ್ನಿ ಸರ್, ನಿಮ್ಗೆಲ್ಲ ಅರ್ಥ ಆಗುತ್ತೆ.